ಅವರೊಬ್ಬರೇ ಸಾಕು. ಅವರಿಗೆ ಶಾಲನ್ನು ಹಾಕಿ ನಾವೊಂದು ಸ್ವಾಗತಿಸ್ತಾ ಇದ್ದೇವೆ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ. ಹಾಗೆ ಈಗೊಂದು ರಿಜಿಸ್ಟ್ರೇಷನ್ ಕಾಪಿ ಅಂದರೆ ಸರ್ಟಿಫಿಕೇಟನ್ನು ಅವರ ಕೈಯಿಂದ ಬಿಡುಗಡೆ ಮಾಡಬೇಕು. ನಮ್ಮೊಟ್ಟಿಗೆ ಗುರುಗಳಾದಂಥ ನವೀನ್ ಕೋಟ್ ಅವರು, ಅಂದರೆ 10 ವರ್ಷದಿಂದ ಒಬ್ಬರೇ ಗುರುಗಳು, 10 ವರ್ಷದಿಂದ ಒಬ್ಬರೇ ಗುರುಗಳಾಗಿದ್ದಾರೆ ಶ್ರೀಯುತ ನವೀನ್ ಕೋಟ ಅವರು ಸಹ ವೇದಿಕೆಯಲ್ಲಿ ಬರಬೇಕು. ಈ ರಿಜಿಸ್ಟ್ರೇಷನ್ ಕಾಪಿಯನ್ನು ಬಿಡುಗಡೆ ಮಾಡಿ ನವೀನ್ ಕೋಟ ಹಾಗೂ ಅಧ್ಯಕ್ಷರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ. ಕಲಾವಿದರ ಕಾಮಧೇನು, ಕಲಾವಿದರ ಕಲ್ಪವೃಕ್ಷ ಇಬ್ಬರೂ ಸಹ ಒಂದೇ ವೇದಿಕೆಯಲ್ಲಿದ್ದಾರೆ. ಅದೊಂದು ಸುವರ್ಣ ಅವಕಾಶ. ಹಾಗೆ ಇದಕ್ಕೆ ಆಗಮಿಸಿರುವಂಥ ಶ್ರೀಯುತ ಕಲಾವಿದರ ಕಾಮಧೇನು ಅಂತ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಸಣ್ಣದೊಂದು ಗೌರವವನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು. ಯಾಕಂದರೆ ಎಲ್ಲ ಕಲಾವಿದರಿಗೆ ಈಗ ಪಟ್ಲರ ಒಂದು ಟ್ರಸ್ಟ್ ಆಗಿರೋದ್ರಿಂದ ಅವರಿಗೊಂದು ಧೈರ್ಯ. ಎಷ್ಟೋ ಜನ ಕಲಾವಿದರಿಗೆ ಮನೆ, ಆರ್ಥಿಕ ಸಹಾಯ ನೀಡಿರುವಂಥ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಈ ಮೂಲಕ ಒಂದು ಚಿಕ್ಕದಾದ ಒಂದು 100 ಮನೆಯನ್ನು ಈಗಾಗಲೇ ನಿರ್ಮಿಸಿದ್ದಾರೆ. 45 ಕಂಪ್ಲೀಟ್ ಆಗಿದೆ. ಈಗ ಇನ್ನು ಉಳಿದದನ್ನು ಮಾಡ್ತಾ ಇದ್ದಾರೆ. 35 ರೆಡಿಯಾಗಿದೆ, 25 ರೆಡಿಯಾಗಿದೆ, ಉಳಿದದನ್ನು ಸಹ ಮಾಡ್ತಾ ಇದ್ದಾರೆ. ಅದಲ್ಲದೆ ಬೇರೆ ಎಷ್ಟೋ ಜನ ಆರ್ಥಿಕವಾಗಿ ಅಶಕ್ತರಾಗಿರುವಂಥ ಕಲಾವಿದರಿಗೆ ಹಾಗೂ ಆರೋಗ್ಯ ಸಮಸ್ಯೆ ಇರುವಂಥ ಕಲಾವಿದರಿಗೆ ಸಹ ಅವರು ಸಹಾಯವನ್ನು ನೀಡ್ತಾ ಇದ್ದಾರೆ ಅವರ ಟ್ರಸ್ಟ್ ಮೂಲಕ. ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಸರ್ ಸ್ವೀಕರಿಸಿ. ಇದು ನಮ್ಮ ಸಂದಂಥ ಒಂದು ಕಿರು ಕಾಣಿಕೆ ಸರ್. ಕಲಾವಿದರ ಕಾಮಧೇನುವಿಗೆ ದಯವಿಟ್ಟು ಚಪ್ಪಾಳೆ. ಯಾಕೆಂದರೆ ಪಾಪ ನಿರಂತರ ಯಕ್ಷಗಾನದಲ್ಲಿ ರಾತ್ರಿ ಇಡೀ ಅವರು ದುಡಿದು 12 ಗಂಟೆವರೆಗೆ ಪದ್ಯವನ್ನು ಹೇಳಿ ಇಂತಹ ಎಷ್ಟೋ ಕಾರ್ಯಕ್ರಮಗಳನ್ನು ಮುಗಿಸಿ ಇನ್ನೀಗ ಹೊಸನಗರಕ್ಕೆ ಹೋಗಬೇಕು. ಅದರ ಮಧ್ಯೆ ಇನ್ನೆಷ್ಟು ಕಾರ್ಯಕ್ರಮಗಳುಂಟು ಅದು ಗೊತ್ತಿಲ್ಲ. ಕಟೀಲು ತಾಯಿ ಭ್ರಮರಾಂಬೆ, ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿಯನ್ನು ಸ್ಮರಿಸಿ, ಆರಾಧ್ಯ ಮೂರ್ತಿಯಾದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ವಂದಿಸಿ ಸೇರಿರುವ ಸಮಸ್ತ ಕಲಾಭಿಮಾನಿ ದೇವತೆಗಳೇ, ಇಂತಹ ಪ್ರದೇಶದಲ್ಲಿ ಇಂತಹ ಕಾರ್ಯಕ್ರಮಗಳಾಗುವುದು ನಮಗೆ ಬಹಳ ಸಂತೋಷ. ನಾನು ಈ ಕಾರ್ಯಕ್ರಮಕ್ಕೆ ಮೊನ್ನೆ ಹೇಳಿಕೆ ಕೊಡುವಾಗ ಹೇಗೆ ಬರುವುದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಮಂಜರು, ನಮ್ಮ ಯಕ್ಷಗಾನದ ಕಲಾವಿದರ ಒಂದು ನಿಜವಾದ ಕಲ್ಪವೃಕ್ಷ ಯಾರು ಅಂತ ಕೇಳಿದ್ರೆ ಕೃಷ್ಣಮೂರ್ತಿ ಮಂಜರು. ನಮ್ಮೇಲೆಲ್ಲ ಅಪಾರ ಪ್ರೀತಿ, ಕೊಡುಗೈ ದಾನಿ. ಅವರು ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತಿರಲಿಕ್ಕಿಲ್ಲ, ಅಷ್ಟು ದೊಡ್ಡ ದಾನಿ. ಅವರ ಇದರಲ್ಲಿ ನಾವು ಹೇಳ್ತೇವೆ ಅಂತೇಳಿಲ್ಲ. ನಾವು ಎಲ್ಲಿ ಹೋದ್ರೆ, ಇವತ್ತು ಬೆಳಿಗ್ಗೆ ನಾನು ಶಿವಮೊಗ್ಗದಲ್ಲಿದ್ದೆ, ಅಲ್ಲಿ ಕೂಡ ನಾವು 10-15 ಜನ ಮಾತಾಡುವಾಗ ಮಂಜರ ಬಗ್ಗೆ ತುಂಬ ಮಾತಾಡಿದೆ. ಅಂದರೆ ಅಂತಹ ದಾನಿಗಳೆಲ್ಲ ಸಿಗೋದು ನಮಗೆ ಬಹಳ ಅಪರೂಪ. ಈ ಸಮಾಜದಲ್ಲಿ ದಾನ ಮಾಡಲಿಕ್ಕೆ ಮನಸ್ಸಿರುವವರೇ ಕಡಿಮೆ, ಮನಸ್ಸಿದ್ರು ಕೊಡುವವರು ತುಂಬ ಕಡಿಮೆ. ಕೊಟ್ಟರು ಅವರನ್ನು ಮತ್ತೆ ಸುಧಾರಿಸಿಕೊಳ್ಳೋದು ಅದಕ್ಕಿಂತ ದೊಡ್ಡ ಕಷ್ಟ ನಮಗೆ. ಅಂಥದ್ರಲ್ಲಿ ಮಂಜರಂಥವರು ಬಹಳ ವಿಶೇಷವಾಗಿ ನಮಗೆ ಸಿಗ್ತಾರೆ. ಅವರ ಬಾಯಿಂದ ಬಂದ ಮಾತಿನ ನಂತರ ನಮಗೆ ಬಾರದೆ ವಿಧಿ ಇಲ್ಲ. ಅದಕ್ಕಾಗಿ ತುಂಬ ಒತ್ತಡದಲ್ಲಾದರೆ ಇಲ್ಲಿ ಬರಲೇಬೇಕಾಯಿತು. ಬಂದ ನಂತರ ಬಹಳ ಖುಷಿಯಾಯಿತು. ಇಂಥ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಳ್ಳುವುದು ಇದು ನಮ್ಮ ಭಾಗ್ಯ. ಯಾಕೆಂತ ಹೇಳಿದ್ರೆ, ಒಂದು ಇಂತಹ ಸಂಸ್ಥೆಗಳನ್ನು ಕಟ್ಟಿಕೊಂಡು ಇವತ್ತು ರಿಜಿಸ್ಟ್ರೇಷನ್ ಇದನ್ನು ಮಾಡಿಸಿ ಒಂದು 140-150 ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುತ್ತಾ ಈ ಕಲೆಯನ್ನು ಪೋಷಿಸಬೇಕಂತ ನಿರಂತರ ಹೋರಾಟ ಮಾಡುವಂಥ ಇಂಥ ತಂಡಕ್ಕೆ ನಾವುಗಳು ಸ್ಫೂರ್ತಿಯಾಗದಿದ್ದರೆ ನಾವು ಕಲಾ ಜೀವನಕ್ಕೆ ಬಂದದ್ದೇ ವ್ಯರ್ಥ.
ನಾವು ಒಂದು ಹೊತ್ತಿನ ಅನ್ನ ಇದರಲ್ಲಿ ಉಣ್ತೇವೆ ಅಂತ ಹೇಳಿದರೆ ಇದಕ್ಕೆ ಕಾರಣ ನೀವುಗಳು. ಇದೆಲ್ಲ ಮಂಜರು ಹೇಳಿದರು, ಎಲ್ಲ ಪೌರೋಹಿತ್ಯ ಮಾಡಿಕೊಂಡು ಇರುವಂತಹ ಎಲ್ಲ ಯುವ ಜನರು. ನಮಗೆ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಅಂಥದ್ರಲ್ಲೂ ಕೂಡ ಯಕ್ಷಗಾನವನ್ನು ಬೆಳೆಸಬೇಕು, ಯಕ್ಷಗಾನವನ್ನು ಉಳಿಸಬೇಕು, ನಮ್ಮ ನಾಡಿನ ಸಂಸ್ಕೃತಿ ಇದನ್ನು ಬೆಳೆಸಬೇಕೆನ್ನೋ ನಿಟ್ಟಿನಲ್ಲಿ ನೀವು ಇಷ್ಟು ಕೆಲಸ ಮಾಡ್ತಾ ಇದ್ದೀರಿ. ತುಂಬ ಸಂತೋಷ ಆಯಿತು. ನಿಮಗೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಇರಲಿ ಎಂಬುದಾಗಿ ನಾನೊಬ್ಬ ಕಲಾವಿದರ ನಿಟ್ಟಿನಲ್ಲಿ ನಾನು ಬೇಡ್ತಾ ಇದ್ದೇನೆ. ಗುರುವರಿಯರ ಬಗ್ಗೆ ಹೇಳಿದರು ನನಗೆ ಕೂತಾಗಲಿ, ಯಾವುದೇ ಅಹಮ್ಮಿಲ್ಲದಂತಹ ವ್ಯಕ್ತಿ ಅಂತ ಅವರನ್ನು ನೋಡುವಾಗಲೇ ಗೊತ್ತಾಗುತ್ತೆ. ವಿದ್ಯೆ ಎಷ್ಟು ಇದ್ದರೂ ಕೂಡ ನಮಗೆ ಶಾಲೆಗೆ ಹೋಗುವಾಗಲೇ ಒಂದು ಮಾತು ನಮ್ಮ ಶಿಕ್ಷಕರು ಹೇಳ್ತಾರೆ, ಆಚಾರಹೀನಂ ಪಶು ಸಮಾನಂ ಅಂತ. ಒಂದೇ ಆದರೆ ವಿದ್ಯೆಗೆ ಯಾವತ್ತು ಅಹಂಕಾರ ಬರೋದಿಲ್ವೋ ಆ ವಿದ್ಯೆ ಯಾವತ್ತು ಬೆಳಗ್ತಾ ಹೋಗ್ತದೆ. ಎಲ್ಲಿ ಅಹಂಕಾರ ಬರುತ್ತೆ ಅದರಲ್ಲಿ ಆ ವಿದ್ಯೆ ಕುಂಠಿತ ಹಾಕ್ಕೊಂಡೇ ಬರುತ್ತೆ. ಆದ ಕಾರಣ ಎಲ್ಲಿ ಅಹಂಕಾರ ಇಲ್ವೋ ಇಂಥವರು ನಮಗೆ ಹುಟ್ಟಲಿಕ್ಕೆ ಸಾಧ್ಯ, ಇಂಥವರು ಬೆಳೀಲಿಕ್ಕೆ ಸಾಧ್ಯ. ಆದ ಕಾರಣವೇ ಇಲ್ಲಿ 140 ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಭಾವಿಸ್ತೇನೆ. ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಕೂಡ ತುಂಬ ಮುತುವರ್ಜಿ ವಹಿಸಿ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳೋದು ಕೇಳಿದೆ. ತುಂಬ ಸಂತೋಷ ಆಯಿತು. ಇಡೀ ತಂಡಕ್ಕೆ ಎಲ್ಲ ನಮ್ಮ ಹಿರಿಯವರು, ಆಚಾರ್ಯವರಿಯರು ಹಿರಿಯವರು ಇದ್ದಾರೆ, ಅವರ ಪಾದಕ್ಕೆ ವಂದಿಸಿ, SLVಯ ಗ್ರೂಪಿನ ಮುಖ್ಯಸ್ಥರು ಅವರಿಗೆ ವಂದಿಸಿ, ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ವಂದಿಸುತ್ತಾ, ನನ್ನ ಆತ್ಮೀಯ ಸ್ನೇಹಿತರು ಮಯ್ಯರು ಅವರು ಇದ್ದರೆ ನನಗೆ ಅತ್ಯಂತ ಪ್ರೀತಿಯ ಭಾಗವತರು ಯಾರಂತ ಕೇಳಿದರೆ ರಾಘವೇಂದ್ರ ಮಯ್ಯರು. ಅದು ಭಾಗವತಿಗೆಯಲ್ಲಿ ಹೌದು, ವ್ಯಕ್ತಿಗತವಾಗಿಯೂ ಹೌದು. ಅಷ್ಟು ಸಜ್ಜನ ವ್ಯಕ್ತಿತ್ವ. ಇಡೀ ಅಕ್ಕನೂ ಇದ್ದಾರೆ ಇವತ್ತಲ್ಲಿ, ನನಗೆ ಬಹಳ ಪ್ರೀತಿಯವರು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇವತ್ತೊಂದು ದೊಡ್ಡ ಅವಕಾಶ ನಾನು ಕೊಟ್ಟಿದ್ದಾರೆ, ಅದಕ್ಕೆ ನಾನು ನಿಮಗೆ ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಾ, ತೆಂಕುತಿಟ್ಟಿನ ಅನೇಕ ಕಲಾವಿದರುಗಳಿದ್ದಾರೆ, ಬಳಂತಿಮಗಿಯವರು, ಕಾವ್ಯಶ್ರೀಯವರಿಂದ ಹಿಡಿದು ನನಗೆ ಯಾರಿದ್ದಾರೆ ಅಂತ ನನಗೆ ಗೊತ್ತು. ಕನ್ನಡಿಗಟ್ಟೆ ಚಿನ್ಮಯ ಇದ್ದಾನೆ, ಕನ್ನಡಿಗಟ್ಟೆಯವರು ಇದ್ದಾರೆ. ಥ್ಯಾಂಕ್ ಯು. ನನಗೆ ಕಲಾವಿದರು ಇದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ನಾನು ಇನ್ವಿಟೇಷನ್ ನೋಡಿಲ್ಲ, ಸಾರಿ, ಕ್ಷಮಿಸಿ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ. ಇನ್ನಷ್ಟು ಕಾರ್ಯಕ್ರಮಗಳು ನಿಮ್ಮ ಕೈಯಾರೆ ಆಗಲಿ. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಇದನ್ನು ನಡೆಸಿಕೊಂಡು ಹೋಗಲಿ. ನಾವು ನಿಮ್ಮ ಜೊತೆ ಇದ್ದೇವೆ. ಮಂಜರು ಇದ್ದರೆ ನಾವೆಲ್ಲರೂ ಇದ್ದ ಹಾಗೆ, ನಾವು ನೆಪಕ್ಕೆ ಮಾತ್ರ, ಅವರು ಇದ್ದರೆ ಎಲ್ಲರೂ ಇದ್ದ ಹಾಗೆ. ಆದ ಕಾರಣ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಶುಭಾಶಯಗಳನ್ನು ಹೇಳುತ್ತಾ ಒಂದು ಪದ್ಯ ಹೇಳಬೇಕಲ್ಲ. ಪರಮ ಋಷಿ ಮಂಡಲದ ಮಧ್ಯದಿ ಪರಮ ಋಷಿ ಮಂಡಲದ ಮಧ್ಯದಿ ಮೆರೆವಯ್ಯೇಶ್ವರರ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಗಿಸುತ್ತಲಭಿನಮಿಸಿ 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 ಭೀಷ್ಮನು ಚರಣ ಪ್ರಕ್ಷಾಳಗಯುತ ಶಿರದಿ ತೀರ್ಥವಧರಿಸಿ ಮಧುಪರ್ಕಾದಿಗಳು ತಾನಿದ್ದು ಮಧುಪರ್ಕಾದಿಗಳ ತಾನಿದ್ದು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ
ಗುರವೇ ನಮಃ. ಅಭಿನಮಿಸಿ ಶ್ರೀ ಗುರುಭ್ಯೋ ನಮೋ ನಮಃ. ತುಂಬ ಧನ್ಯವಾದಗಳು. ಶ್ರೀಯುತ ಗುರುರಾಜ್ ಭಟ್ ಅವರು ಧನ್ಯವಾದವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರಾರಂಭ ಮಾಡಿದವಾಗ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ಕಲಾವಿದರನ್ನು ನಾವು ಕರಿಬೇಕು ಅನ್ನೋ ಒಂದು ಆಲೋಚನೆ ಬಂದವಾಗ ತೆಂಕಿನಿಂದ ಬಡಗಿನಿಂದ ಬಂದಂಥ ಇಬ್ಬರು ಪ್ರಥಮ ಹೆಸರು ಅಂತ ಹೇಳಿದ್ರೆ ಒಂದವ್ರು ನಮ್ಮ ಭಾಗವತರಂಬುದಕ್ಕಿಂತ ಹೆಚ್ಚು ನಮ್ಮ ಮನೆಯರ, ನಮ್ಮ ಅಣ್ಣನ, ನಮ್ಮ ಭಾವನ ಎಂಥದ್ದು ರಾಘವೇಂದ್ರ ಮಯ್ಯರು, ಮತ್ತೊಂದು ಪಟ್ಲರು, ಇಬ್ಬರನ್ನ ಒಟ್ಟು ಆ ವೇದಿಕೆಯಲ್ಲಿ ಕೂಡಿಸಬೇಕು ಅನ್ನೋದು ನಮ್ಮದೊಂದು ಮಹದಾಸೆ ಇತ್ತು. ಯಾಕಂದರೆ ಎಲ್ಲ ಕಡೆ ಅದನ್ನು ನಾವು ನೋಡಿದ್ದೇವೆ. ನಾನು ಅವತ್ತು ಪಟ್ಲರಲ್ಲಿ ಕೇಳ್ಕೊಂಡವಾಗ ಅವ್ರು ಹೇಳಿದ್ದು ಒಂದೇ ಮಾತು, ನಮ್ಮ ಮೇಳ ಹೇಳ್ತದೆ ಆಟ ಎಲ್ಲಿ ನೋಡಿ ನಾನು ಆದರೂ ಖಂಡಿತ ಬರ್ತೀನಿ ಅಂತ. ಆ ವೆಂಕಟರಮಣ ಚಿತ್ತ ಇದ್ದಾಗ ಆಗ್ತದೆ, ನೀವು ಖಂಡಿತ ಬರ್ತೀರಾ ಅಂತ ನಾನು ಹೇಳಿದ್ದೆ. ಅವರ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆಯೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಇದ್ದು ನಿಜವಾಗಿ ಪಟ್ಲರು ಭಾಗವತಿಗೆ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಅದ್ರ ವೈಬ್ರೇಷನ್ ಎಂತ ಅಂತ ಇವತ್ತು ಪಕ್ಕದಲ್ಲಿ ನಿಂತ್ಕೊಂಡು ನಾನು ನೋಡಿದೆ. ಇಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರು ಹೇಳುವಾಗ, ಅಷ್ಟು ವೈಬ್ರೇಷನ್ ಇತ್ತಲ್ಲ. ಯಾಕಂದ್ರೆ ನಾನು ರಂಗದಲ್ಲಿ ನವೀನರ ಜೊತೆಗೆ ನನ್ನ ಒಂದು ಹವ್ಯಾಸಕ್ಕೋಸ್ಕರ ಒಂದೆರಡು ಪದ್ಯವನ್ನು ರಂಗದಲ್ಲಿ ಹೇಳಿದ್ದೆ, ಒಂದೆರಡು ವೇಷವನ್ನು ನಾನು ಮಾಡಿದ್ದೆ. ಆದರೆ ಇವ್ರು ಪದ್ಯ ಹೇಳುವಾಗ ಪಕ್ಕದಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ವೈಬ್ರೇಷನನ್ನು ಇವತ್ತು ನಾನು ಸ್ವಂತ ಅನುಭವಿಸಿದ್ದೆ. ಅದಕ್ಕೆ ನನ್ನ ಯಾವ ಜನ್ಮದ ಫಲವೂ ಗೊತ್ತಿಲ್ಲ, ಇವ್ರ ಪದ್ಯ ಒಳಗೆ ಇವ್ರ ಪಕ್ಕದಲ್ಲಿ ನಿಂತ್ಕೊಳ್ಳುವಂಥ ಒಂದು ಸುವರ್ಣ ಯೋಗ ನನಗೆ ಇವತ್ತು ಬಂದಿದೆ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಹಲವು ಬಾರಿ ಪ್ರಯತ್ನ ಪಟ್ಟೆವು ರಿಜಿಸ್ಟ್ರೇಷನ್ ಮಾಡಬೇಕಂತ. ಅದು ಯಾವ ಕಾರಣಕ್ಕೆ ಆಗಲಿಲ್ಲೋ ಗೊತ್ತಿಲ್ಲ. ಬಹುಶಃ ಇಂಥ ಒಂದು ಕಾರ್ಯಕ್ರಮದ ಇಂಥ ವೇದಿಕೆಯಲ್ಲಿ ಇಂಥ ತ್ರಿಮೂರ್ತಿಗಳ ಕೈಯಲ್ಲಿ ನಮ್ಮ ಒಂದು ಸಂಘದ ರಿಜಿಸ್ಟ್ರೇಷನ್ ಕಾಪಿ ನಾವು ತಗೊಳ್ಳುವ ಒಂದು ಸುಯೋಗ ನಮಗೆ ದೇವರು ಕಲ್ಪಿಸಿ ಇಟ್ಟಿದ್ದಾನೆ. ಅದಕ್ಕೋಸ್ಕರ ನಮಗೆ ಇಷ್ಟು ವರ್ಷ ಅದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗಲಿಲ್ಲ. ಅದರಲ್ಲೂ ಅದು ಕೆಲವರು ಅಪಾರ್ಥ ಆಗಿರ್ಬೋದು. ಅದು ನಮ್ಮ ಆರಾಧ್ಯ ದೇವರು ವೆಂಕಟರಮಣ ನಮಗೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿದ್ದು 111 ವೆಂಕಟರಮಣದ 3 ನಾಮವೇ ನಮಗೆ ದೇವರು ಅನುಗ್ರಹ ಮಾಡಿದ್ದಾನೆ. ಆ ರಿಜಿಸ್ಟ್ರೇಷನ್ ಕಾಪಿ ನಮಗೆ ಯಾವಾಗ ಸಿಕ್ತೋ ಅವತ್ತಿನ ದಿನ ನಾವು ಎಣಿಸಿದ್ದು ನಾವು ಕಾರ್ಯಕ್ರಮದಲ್ಲಿ ನಾವು ಗೆಲ್ತೀವಿ, ಯಾಕಂದರೆ ವೆಂಕಟರಮಣದ ಅನುಗ್ರಹ ನಮಗೆ ಆಯಿತು ಅಂತೇಳಿ ಹೇಳಿ ಅಂಥ ಒಂದು ನಮ್ಮ ರಿಜಿಸ್ಟ್ರೇಷನ್ ಕಾಪಿಯನ್ನು ಇವರ ಪಟ್ಲದವರು ಅವರ ಬಿಡುವಿಲ್ಲದ ಕಾರ್ಯಕ್ರಮ ನಡುವೆಯೂ ಬಂದು ನಮಗೆ ಹಸ್ತಾಂತರಿಸಿದ್ದಕ್ಕಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಎಲ್ಲ ಪೋಷಕರು, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಕ್ಕಾಗಿ ನಮ್ಮ ಕ್ಷೇತ್ರದ ಅರ್ಚಕರ ಪರವಾಗಿ ಅದು ಕ್ಷೇತ್ರದ ಅರ್ಚಕರ ಪರವಾಗಿ, ದೇವಸ್ಥಾನದ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಾವು ಇದೊಂದು ಮಾತಾಡುವಾಗ ನಮ್ಮ ಕೃಷ್ಣಮೂರ್ತಿ ಮಂಜರವರು ಅವ್ರ ಬಗ್ಗೆ ತುಂಬ ಮಾತಾಡಲಿಕ್ಕಿದೆ. ಅದು ಸಂಜೆ ಕಾರ್ಯಕ್ರಮಕ್ಕೆ ಬೇರೆಯೇ ಇದೆ. ಅವರೊಂದು ಮಾತಾಡಿದರು, ಎಲ್ಲ ಕಡೆ ಆಗಿದೆ, ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಪಟ್ಲ ಫೌಂಡೇಶನ್ ಘಟಕ ಆಗಲಿಲ್ಲ, ನಮ್ಮ ಮಾಣಕಟ್ಟೆಯಲ್ಲಿ ಒಂದು ಮಾಡುವ ಅಂತ. ಅದು ಈ ಕಾರ್ಯಕ್ರಮದಲ್ಲೇ ಮಾಡುವ ಅಂತೇಳಿ ಹೇಳಿದರು. ಅದು ನಮ್ಮ ಒತ್ತಡದ ನಡುವೆ ಅದು ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದ್ರ ಬಗ್ಗೆ ನಮ್ಮ ಕೆಲವೊಂದು ನಾವು ಸಂಘಟನೆಯವರು, ಯಾಕಂದ್ರೆ ಹೌದು ಪಟ್ಲ ಫೌಂಡೇಶನನ್ನು ಅದನ್ನು ಘಟಕ ಓಪನ್ ಮಾಡಬೇಕಿದ್ರೆ ಅದಕ್ಕೆ ಹಲವಾರು ಜವಾಬ್ದಾರಿಗಳು, ಹಲವಾರು ರೀತಿ ನೀತಿಗಳೆಲ್ಲ ಇದೆ. ಅದಕ್ಕೋಸ್ಕರ ನಮ್ಮ ಈ ಭಾಗದ ಎಲ್ಲ ಒಂದು ಸಂಘ ಸಂಸ್ಥೆಗಳು ಸೇರಿ ಒಂದು ಪಟ್ಲ ಫೌಂಡೇಶನ್ನ ಘಟಕವನ್ನು ಓಪನ್ ಮಾಡುವ ಅಂತೇಳಿ ಹೇಳಿ ಅದಕ್ಕೆ ತಾನೇ ಗೌರವಾಧ್ಯಕ್ಷನಾಗಿ ಇರ್ತೀನಿ, ನಿಮ್ಮೆಲ್ಲರ ಜೊತೆಗೆ ನಿಮ್ಮ ಬೆನ್ನ ಹಿಂದೆ ನಾನು ಇದ್ದೆ, ನೀವು ಮಾಡಿ ಅಂತೇಳಿ ಹೇಳಿ ಕೃಷ್ಣಮೂರ್ತಿ ಮಂಜರು ಹೇಳಿದ್ರು. ಬಹುಶಃ ಜನವರಿ 6ನೇ ತಾರೀಕು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿದ ಕೂಡ ಅದಕ್ಕೆ ಸರಿಯಾಗಿ ನಮ್ಮ ತಂತ್ರಿಗಳು ಅವ್ರ ಮನೆ ಕಾರ್ಯಕ್ರಮದಲ್ಲಿ ಒಂದು ಪಾವಂಜೆ ಮಾಡೋದು ಒಂದು ಯಕ್ಷಗಾನವನ್ನು ಮಾತಾಡಿಕೊಳ್ಳಿಕ್ಕೆ ಆಗ್ತದೆ ಕೇಳಿದರೆ ಆವಾಗ ಪಟ್ಲರಲ್ಲಿ ನಾನು ಕೇಳಿದೆ, ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಬರೋಕ್ಕಾಗದೆ ಜನವರಿ 6ಕ್ಕಾದ್ರೂ ನಮಗೊಂದು ಕಾರ್ಯಕ್ರಮ ಮಾಡಿ ಕೊಡಿ ಅಂತೇಳಿ ಹೇಳಿದೆ. ಯಾವುದೂ ಆಗೋದಿಲ್ಲ ಅಂತೇಳಿ ಹೇಳಿಕ್ಕೆ ನಂಗೆ ಆಗೋದಿಲ್ಲ ಅಂತೇಳಿ ಹೇಳಿ ಅವ್ರದ್ದು
5ನೇ ತಾರೀಕು ಮಂಗಳೂರಲ್ಲಿ, 6ನೇ ತಾರೀಕು 7ನೇ ತಾರೀಕು ಮೂಡುಬಿದಿರೆಯಲ್ಲಿ, ಅದು ಮಧ್ಯೆ 6ನೇ ತಾರೀಕು ನಾನು ಖಂಡಿತ ಕಾರ್ಯಕ್ರಮ ಮಾಡಿಕೊಡ್ತೇನೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸಾಧ್ಯ ಆದಷ್ಟು ಪ್ರಯತ್ನ ಪಟ್ಟು ಜನವರಿ 6ನೇ ತಾರೀಕೆ ನಾವು ಆ ದೇವರ ಅನುಗ್ರಹದಿಂದ ಪಟ್ಲ ಘಟಕವನ್ನು ಓಪನ್ ಮಾಡಲಿಕ್ಕೆ ನಾವು ಸಂಕಲ್ಪಿಸ್ತೇವೆ. ಅದು ಯಾವತ್ತು ಆಗ್ತದೆ ಅನ್ನೋದು ಬ್ರಹ್ಮಲಿಂಗನಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಇವತ್ತು ಆದರೆ ಈ ವರ್ಷವೇ ಆ ಘಟಕವನ್ನು ನಾವು ಸ್ಥಾಪನೆ ಮಾಡಿ ಪ್ರಾರಂಭ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಕಾರದಿಂದ, ಮಂಜರ ಒಂದು ಸಹಕಾರದಿಂದ ಅದನ್ನು ಸದ್ಯದಲ್ಲೇ ಮಾಡ್ತೇವೆ ಅನ್ನೋ ಒಂದು ಮಾತನ್ನಾಡುತ್ತಾ ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ. ಯಾಕಂದರೆ ಅವರಿಗೆ ಬಹಳ ದೂರ ಕಾರ್ಯಕ್ರಮಕ್ಕೆ ಹೋಗಬೇಕು. ಪಟ್ಲದವ್ರ ಜೊತೆಗೆ ಸಹಕರಿಸಿದ ಮಂಜರಿಗೂ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ಮೊನ್ನೆ ಒಂದು ಕ್ಲಿಪ್ ಸಿಕ್ತು. 5ನೇ ವರ್ಷ ಮಾತಾಡಿದ್ದು ಮೈರ್ ಗುರು ನಿನ್ನ ಜೊತೆ ಯಾವತ್ತೂ ನಾನು ಇದ್ದೆ ಅಂತ. ಇವತ್ತು ಅದೇ ಮಾತು ಹೇಳಿದ್ರು. ಅಂದರೆ ಅವ್ರು ಯಾವತ್ತೂ ನಂಗೆ ಸಿಕ್ಕರು ಹೇಳೋದು ಅದೇ ಮಾತು. ಅದು ಅವರಿದ್ದ ವೇದಿಕೆ ಯಾವತ್ತೂ ನಾನು ಇದ್ದೆ ಅಂತ ಹೇಳಿದ್ರೆ ನಿಮ್ಗೊಂದು ಸೀಕ್ರೆಟ್ ನಾ ಹೇಳ್ತೆ. ಅವ್ರನ್ನ ಬುಕ್ ಮಾಡೋದು ಸರ್, ಇವ್ರು ಬಂದೇ ಬರ್ತಾರೆ. ನಾನು ಹಾಗೆ ಮಾಡೋದು, ಅಕ್ಕ ನೀವು ಬರ್ಕಕ್ಕ ಅಕ್ಕ ಅವ್ರ ಜೊತೆ ಅವ್ರು ಹೆಂಗೂ ಇವ್ರನ್ನ ಕರ್ಕೊಂಬತ್ತಾರಂತ. ಇಬ್ಬರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಎಲ್ರಿಗೂ ಧನ್ಯವಾದಗಳು. ಈಗ ಮುಂದೆ ತೆಂಕುತಿಟ್ಟಿನ ನಾಟ್ಯ ವೈಭವ ಹಾಗೆ ಇನ್ನಿತರ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕಾಗಿ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದೇವೆ. ಎಲ್ರಿಗೂ ಅನಂತ ಧನ್ಯವಾದಗಳು. ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ನಮ್ಮ ಸಂಘದಿಂದ ಹಾಗೂ ಸಾರ್ವಜನಿಕರಿಂದ ಜೋರಾದ ಚಪ್ಪಾಳೆ.